ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ಬ್ಲಾಗ್ ನಾನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನು ನಮ್ಮ ಮನೆಯವರಿಬ್ಬರು ಕೂಡ ಇವತ್ತು ತೋಟದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬ ದಿನಗಳೇ ಆಯಿತು ನಾವಿಬ್ರು ನಾನು ನಮ್ಮ ಮನೆಯವರು ಇಬ್ಬರು ಜೊತೆಲಿ ತೋಟದ ಹತ್ರ ಹೋಗಿ. ಮತ್ತು ಅವರಂತೂ ಒಂದೊಂದು ಸರಿ ಹೋಗ್ತಾ ಇರ್ತಾರೆ, ಅವ್ರು ಫ್ರೀ ಇರ್ಬೇಕಾರೆ. ಮತ್ತು ನಾನು ಏನಕ್ಕಾದ್ರೆ ಕೆಲಸ ಇರ್ಬೇಕಾದ್ರೆ ನಾನು ಫ್ರೀ ಇದ್ದಾಗ ನಾನು ಹೋಗ್ತಾ ಇರ್ತೀನಿ. ಅದು ಇವತ್ತು ಸ್ವಲ್ಪ ಭತ್ತ ತಗೋಬೇಕು ಅಂದ್ಕೊಂಡಿದ್ವಿ. ಅಂದರೆ ನಾವು ಯಾವಾಗಲೂ ಭತ್ತನ ಅಲ್ಲೇ ತೆಗೆದು ಶಿವಾಜಿನಗರದ ನಮ್ಮ ಮನೆಯಲ್ಲೇ ಹಾಕ್ಬಿಟ್ಟು ಬರ್ತೀವಿ. ಈ ಮನೆಗೆ ತರಲ್ಲ, ಮತ್ತು ಅಲ್ಲೇ ಮೀನು ಮಾಡಿಸ್ಕೋಬೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಭತ್ತ ಕೂಡ ತಗೋಬೇಕು. ಇನ್ನೂ ಒಂದಷ್ಟು ಕೆಲಸಗಳಿರೋದ್ರಿಂದ ನಾನು ನಮ್ಮ ಸ್ವಾಮಿಗೌಡರು ಇಬ್ಬರು ಕೂಡ ಜೊತೆಲೇ ಹೋಗ್ತಾ ಇದ್ದೀವಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬನ್ನಿ, ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ. ಎಸ್, ಬಂದ ತಕ್ಷಣ ನಾನು ನಮ್ಮ ಶಿವಾಜಿನಗರಕ್ಕೆ ಬಂದೆ. ಊರೊಳಗಡೆ ಅಲ್ಲಿ ಕೇಳಿದೆ, ಅಲ್ಲಿ ಅಕ್ಕ ಭತ್ತ ತೋರ್ತಾ ಇದ್ದಾರೆ ಶಿವಮಕ್ಕ ಅಂತ ಹೇಳಿದ್ರು. ಭತ್ತ ಇಲ್ಲೇ ಕೊಡ್ತೀನಿ ಅಂತ ಹೇಳಿದೆ ನಮ್ಮ ರವಿ. ಸರಿ ನೋಡ್ಕೊಂಡು ಬರೋಣ ಅನ್ನಷ್ಟರಲ್ಲಿ ಅವ್ರ ತಾತೆಗೆ ಕೂತ್ಕೊಂಡು ಉಗುರು ಕಟ್ ಮಾಡ್ತಾಯಿದ್ದಾರೆ. ನೋಡಿ, ಏನೇ ಆಗಲಿ ದೊಡ್ಡವ್ರಿಗೆ ಒಂದು ಎಷ್ಟು ಸೇವೆ ಮಾಡ್ತಾರೆ ಅಂತಂದರೆ, ನಮ್ಮ ರವಿ ಕೂತ್ಕೊಂಡು ಉಗುರೆಲ್ಲ ಕಟ್ ಮಾಡ್ತಾಯಿದ್ದಾರೆ. ಅವ್ರ ತಾತನಿಗೆ ಉಗುರು ಬೆಳೆಸ್ಕೊಬಿಟ್ಟೈತೆ ಕಣಕ್ಕ ನಮ್ಮ ತಾತ ಅಂತಂದ್ಬಿಟ್ಟು. ಇದಕ್ಕೆ ಹೇಳೋದು ಮೊಮ್ಮಕ್ಕಳು ಅಂತ. ಅಲ್ಲಿಂದ ನಾವು ಇಲ್ಲಿ ಕಣದ ಹತ್ರ ಬಂದ್ವಿ. ಭತ್ತ ಎಲ್ಲ ತೋರ್ತಾಯಿತ್ತು. ನಮ್ಮ ಇಲ್ಲೆಲ್ಲ ಬಂದು ಭತ್ತ ಎಲ್ಲ ಮಿಷಿನಲ್ಲೆಲ್ಲ ಕುಯ್ಸೋದಾಗ್ಬೋದು, ತೂರೋದಾಗ್ಬೋದು. ಮತ್ತು ಭತ್ತ ಅದೆಲ್ಲ ಏನೂ ಮಾಡಲ್ಲ, ಎಲ್ಲ ಕೈಯಲ್ಲೇ ಕುಯ್ದು ಬಡಿದು ಮತ್ತು ಈ ರೀತಿ ಎಲ್ಲ ತೂರು ಅಂಥದ್ದು ನೀಟಾಗಿ ತೂರು ಕೊಡ್ತಾರೆ ನಮ್ಗೆ ಭತ್ತನ ಅಂತ ಹೇಳ್ಬಿಟ್ಟು. ಇಲ್ಲೇ ನಮ್ಮ ಅಕ್ಕವ್ರ ಹತ್ರನೇ ತಗೊಳ್ಳೋಣ ಅಂತಂದ್ಬಿಟ್ಟು ಇವರು ಅಂದರೆ ನಮ್ಮ ಸುನಿಲ್ ಇದ್ದಾರಲ್ಲ ಅವ್ರ ಅತ್ತೆ, ಅವ್ರ ಚಿಕ್ಕಪ್ಪ ಅವ್ರದ್ರೆ ಎಲ್ಲ ಭತ್ತ ಎಲ್ಲ ಬಡಿತಾ ಇದ್ರಲ್ಲ, ಅಲ್ಲೇ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದ್ವಿ ಕಣದ ಹತ್ರ. ಇನ್ನೊಂದು ಸ್ವಲ್ಪ ಹೊತ್ತು ಎಲ್ಲ ತೂರಾಗುತ್ತೆ ಅಂತಂದರು. ಸರಿ ತೂರ್ತಾ ಇರಿ, ಅಷ್ಟರಲ್ಲಿ ನಾವು ಕಾಳುಗಳೆಲ್ಲ ಬೇಕಲ್ವ, ಸ್ವಲ್ಪ ಅಲ್ಲಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ದರ್ಗಕ್ಕೆ ಹೋದರೆ ಅಲ್ಲೇ ಮೀನುಗಳು ಕೂಡ ತಗೋಬೇಕು ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನಮ್ಮ ಅಕ್ಕ ಎಲ್ಲ ತೂರಿ ರೆಡಿ ಮಾಡಿ ಚೀಲಕ್ಕೆಲ್ಲ ತುಂಬ ಅಷ್ಟರಲ್ಲಿ ನಾವು ಅಲ್ಲಿಂದ ಬರ್ಬೋದು ಅಂತ ಹೇಳ್ಬಿಟ್ಟು. ಮತ್ತು ನಾನು ಇನ್ನೂ ತೋಟದ ಹತ್ರ ಹೋಗಿಲ್ಲ, ತೋಟದ ಹತ್ರ ಕೂಡ ಹೋಗಬೇಕು. ಅಲ್ಲಿ ಎಲ್ಲ ಅರ್ಶಿನ ಸೋಗೆಲ್ಲ ಕುಯ್ತಾ ಇರ್ತಾರಲ್ವ, ಅವ್ರನ್ನೆಲ್ಲ ಹೋಗಿ ಮಾತಾಡಿಸ್ಕೊಂಡು ನೋಡ್ಕೊಂಡು ಬರೋಣ ಅಂತಂದ್ಬಿಟ್ಟು ನಮ್ಮ ಮನೆಯವ್ರು ಭತ್ತ ಎಲ್ಲ ನೋಡ್ತಿದ್ದಾರೆ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಹೇಳ್ಕೋಬೇಕು. ಅಂದರೆ ನಮ್ಮ ಹಳ್ಳಿಲಿ ಎಷ್ಟು ಕೆಲಸ ಎಲ್ಲ ಮಾಡ್ತಾರೆ ಅಂತಂದರೆ ನೋಡಿ ಹೇಗಿದೆ ನಮ್ಮ ಶಿವಾಜಿನಗರ ಸುತ್ತಮುತ್ತ. ಇಲ್ಲೇ ಪಕ್ಕದಲ್ಲಿ ಕೆರೆ ಇರೋದು, ಈ ಅಡಿಕೆ ತೋಟದ ಪಕ್ಕದಲ್ಲಿ ನೋಡೋಕೋದ್ರೆ ಕೆರೆ ಎಲ್ಲ ಇರುತ್ತೆ. ಬನ್ನಿ, ನಮ್ಮ ಅಕ್ಕ ಭತ್ತ ತೂರ್ತಾ ಇರಲಿ. ಹೋಗ್ಬಿಟ್ಟು ಅಷ್ಟರಲ್ಲಿ ನಾವು ಅಲ್ಲಿ ಏನೆಲ್ಲ ಕೆಲಸ ಇದೆ ಮತ್ತು ತೋಟದ ಹತ್ರ ಹೋಗ್ಬೇಕು, ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ. ಆದರೂ ಸ್ಟ್ರಾಂಗ್ ಅಂದರೆ ಸ್ಟ್ರಾಂಗಪ್ಪ. ಭತ್ತ ಎಲ್ಲ ಒಬ್ಬರೇ ತೂರಿದ್ದಾರೆ ನೋಡಿ. ಅಲ್ಲಿಂದ ಬಂದ್ವಿ. ಮೀನು ಇದ್ದದೆ ಇಷ್ಟು 3.5 kg ಇತ್ತು. ಸದ್ಯ ನಂದು ಸ್ವಲ್ಪ ಒಂದು 5 ನಿಮಿಷ ಹೋಗಲಿಲ್ಲ ಅಂದರೆ ಇವತ್ತು ಖಾಲಿ ಆಗಿಬಿಡ್ತಾಯಿತ್ತು. ಯಾಕೆಂದರೆ ಇವತ್ತು ಹೊಸ ವರ್ಷ ಮಂಗಳವಾರ ಅಂತ ಹೇಳ್ಬಿಟ್ಟು ಅಲ್ಲಿ ಎಲ್ಲ ಏನು ಮಾಡಿದ್ದಾರೆ, ಎಲ್ಲ ತಗೊಬಿಟ್ಟಿದ್ದಾರೆ. ಒಂದೊಂದು ದಿನ ಇರುತ್ತೆ 4 ಗಂಟೆ 5 ಗಂಟೆವರೆಗೂ. ಇದೆಲ್ಲ ಮೀನುಗಳನ್ನ ಇಲ್ಲೆಲ್ಲೂ ತರಲ್ಲ. ಇಲ್ಲೇ ನಮ್ಮ ಶಿವಾಜಿನಗರ ದರ್ಗಾ ಅಂತ ಇದೆಯಲ್ಲ, ರತ್ನಪುರಿ ಅಕ್ಕಪಕ್ಕ ಒಂದು 4-5 ಕೆರೆಗಳಿದೆ. ಅಲ್ಲಿಂದನೇ ಫಿಶ್ ಎಲ್ಲ ತಗೊಂಡು ಬಂದು ಇಲ್ಲಿ ಮಡಿಕೊಂಡು ಮಾರಾಟದು. ಐಸ್ ಎಲ್ಲ ಹಾಕೋದಿಲ್ಲ ಇಲ್ಲಂತೂ. ಯಾವಾಗಲೂ ಸಿಗುತ್ತೆ. ಸೋಮವಾರ ಒಂದಿನ ಬಿಟ್ಟರೆ ಇನ್ನೆಲ್ಲ ದಿನವೂ ಇಲ್ಲಂತೂ ಮೀನು ಸಿಗದೆ ಇರುತ್ತೆ. ಆಲ್ಮೋಸ್ಟ್ ಸಿಗಲ್ಲ ಅನ್ನೋ ದಿನವೇ ಇಲ್ಲ ಇಲ್ಲಿ. 3.5 kg ಇದೆ ಅಂದಮೇಲೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಉಪ್ಪು ತರಿಸ್ದೆ ಅಲ್ವಾ. ಉಪ್ಪೆಲ್ಲ ಹಾಕ್ತಿರೋದು ಏನಕ್ಕೆ ಅಂದರೆ ನಾವು ಊರಿಗೆ ಹೋಗೋದು ಭತ್ತ ಎಲ್ಲ ಅಳಿಸ್ಬಿಟ್ಟು ಲೇಟ್ ಆಗುತ್ತೆ. ಅಲ್ಲಿವರೆಗೂ ಮೀನೆಲ್ಲ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಏನು ಮಾಡಿ ಸ್ವಲ್ಪ ಉಪ್ಪು ತಂದುಬಿಟ್ಟು ಈ ಥರ ಮಿಕ್ಸ್ ಮಾಡಿ ಇಟ್ಬಿಡ್ತು ಅಂತಂದರೆ ನಾವು ಸಂಜೆಗೆ ಹೋಗಿಬೇಕು ಅಂದರೆ ಕ್ಲೀನ್ ಮಾಡ್ಕೋಬೋದು. ಅಲ್ಲಿವರೆಗೂ ಏನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಅಲ್ಲೇ ಉಪ್ಪಿನ ಪುಡಿ ತರಿಸ್ಬಿಟ್ಟು ಎಲ್ಲ ಮೀನಿಗೆ ಅವ್ರ ಕೈಲೇ ಸಾವ್ರಿಬಿಟ್ಟು ಹಾಕ್ಕೊಟ್ಬಿಡೋಣ ಒಂದು ಕವರ್ಗೆ ಕಟ್ಟಿ ಅಂತ ಹೇಳ್ಬಿಟ್ಟು ಹಾಕ್ಸ್ತಿದ್ದೀವಿ. ಇನ್ನೇನು ಮಾಡೋದು, ಅಲ್ಲೋದ್ರೆ ಐಸಲ್ಲೆಲ್ಲ ಹಾಕಿರೋ ಮೀನು ಸಿಟಿಗಳಲ್ಲೆಲ್ಲ ನಮಗೆ ಚೆನ್ನಾಗಿರಲ್ಲ. ಅಲ್ಲೆಲ್ಲ 200 ರೂಪಾಯಿ ಕೊಡ್ತೀವಿ kgಗೆ, ಚೆನ್ನಾಗಿರಲ್ಲ. ಇಲ್ಲಿ 150 ರೂಪಾಯಿ ಅಷ್ಟೇ. ಫಿಶ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಲ್ಲ ರೆಡಿ ಮಾಡಿಸ್ಕೊಂಡು ಮಿಕ್ಸ್ ಮಾಡ್ತಾ ಇರೋದು. ಮೈಸೂರು ತಗೊಂಡು ಹೋಗ್ಬೇಕಲ್ಲ, ಅದಕ್ಕೆ ಇಲ್ಲಿಂದ ಉಪ್ಪು ಮಿಕ್ಸ್ ಮಾಡಿ ಮಡಗ್ಬಿಡ್ತಾವ್ರೆ. ಸಂಜೆವರೆಗೂ ಮಡಗ್ಬೋದು. ಹುಳಿಯಲ್ಲಿ ತರೋದು ಉಪ್ಪು ತಗೊಂಡ್ವಿ, ಇಲ್ಲೇ ಮಾಡೋಣ ಸಾಕು. ಥ್ಯಾಂಕ್ಸ್ ಅಣ್ಣ. ಇಲ್ಲಿ ಕೆರೆ ಇರೋದ್ರಿಂದ ಮೀನೆಲ್ಲ ಹಿಡಿತಾರಲ್ಲ, ಮೀನು ತಗೊಂಡ್ವಿ. ತೆಗೆದು ಮಡಗ್ಬಿಟ್ಟು ಅದಕ್ಕೆ ಉಪ್ಪೆಲ್ಲ ಹಾಕಿಟ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಕಾಳು ತಗೊಳ್ಳೋಣ ಅಂತ ಬಂದೆ. ಇಲ್ಲಿ ಬೀನ್ಸ್ ಕಾಳು ಆಗ್ಬೋದು, ಅಂದರೆ ನಮ್ಮ ರೈತರಲ್ಲಿ ಏನು ಬೆಳೀತಾರೆ ಎಲ್ಲ ತಂದು ಇಲ್ಲಿ ಅಂಗಡಿಲಿ ಹಾಕ್ತಾರೆ. ಇಲ್ಲಿಂದ ತಗೋಬೋದು. ಅಂದರೆ ಅಲ್ಲಿಗಿಲ್ಗೂ ಏನೊಂದು 5-10 ರೂಪಾಯಿ ಜಾಸ್ತಿ ಇಟ್ಕೊಂಡಿರ್ತಾರೆ ಅಷ್ಟೇ. ಭತ್ತನೂ ಕೂಡ ಇಲ್ಲಿಗೆ ಬರ್ತಾರೆ. ಯಾಕೆ ನಮಗೊಂದು 10 ಕ್ವಿಂಟಲ್ ಭತ್ತ ಕೂಡ ತಗೋಬೇಕು, ಕಾಳುಗಳೆಲ್ಲ ತಗೋಬೇಕು. ಒಂದು ಸರಿ ತೆಗೆದು ಇಡ್ತು ಅಂದರೆ ನಮ್ಗೆ 1 ವರ್ಷದ ಮೇಲೆ ಬರಬೇಕು ರೇಷನ್ನು. ಆ ರೀತಿ ಇಡ್ತೀವಿ. ಸಣ್ಣ ಭತ್ತ ತೆಗೆದು ಇಟ್ಕೊಳ್ತು ಅಂದರೆ ಅಕ್ಕಿ ನಮ್ಮ ಇಲ್ಲಿ ಮಾಡಿಸ್ಕೋಬೋದು. ನಾವು ಪಾಲಿಸಕ್ಕಿ ಎಲ್ಲ ತಿನ್ನೋದಿಲ್ಲ ನಾವು. ಇದು ಕೂಡ ಸಣ್ಣ ಭತ್ತ ಮೀನಾಕ್ಷಿ ಅಂತೇಳಿ ತುಂಬಾ ಚೆನ್ನಾಗಿರುತ್ತಲ್ವ, ಅದೆಲ್ಲ ರೈಸ್ಗೆ ಊಟಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಈ ಏನು ಮಾಡ್ತಾರೆ ಅಂದರೆ ಪಾಲಿಸ್ ಅಕ್ಕಿ ಎಲ್ಲ ತಂದು ಬೀಟಿ ರೈಸ್ ಅದೆಲ್ಲ ತಿನ್ನೋಕ್ಕಂತೂ ಚೆನ್ನಾಗಿರಲ್ಲ. ಇದು ಬೀಟಿ ರೈಸ್ ಥರನೇ ಇರುತ್ತೆ, ಅಂದರೆ ಪಾಲಿಸ್ ಕೊಡಿಸಿರಲ್ಲ, ಚೆನ್ನಾಗಿರುತ್ತೆ. ಹಾಗೆಯೇ ಇಲ್ಲಿ
ಬೀನ್ಸ್ ಕಾಳಿತ್ತು, ಬೀನ್ಸ್ ತೊಗೊಂಡೆ ಒಂದು 3 kg ಅಷ್ಟಿತ್ತು. ಅದು ನೋಡಿ ಇಲ್ಲಿ ನೋಡಿದ್ರೆ ಬರೀ ಇವತ್ತು ಬೇರೆ ಕಡೆ ಅದೇ ಸಿಟಿಲಿ ತೊಗೊಂಡ್ರೆ 100-150 ರೂಪಾಯಿ ಮೇಲಿರುತ್ತೆ. ಇದೇನು ಅಂತ ಕೇಳಿದೆ, ಕೊಂಬು ಅಂತ ಹೇಳಿದ್ರು. ಹಸುಗಳಿಗೆಲ್ಲ ಮೆಕ್ಕೆಜೋಳ ಕಂಬು ಇದೆಲ್ಲ ಇರುತ್ತಲ್ಲ ತಂದು ಇಟ್ಕೊಂಡಿದ್ದಾರೆ, ಅದು ಚೆಲ್ಲಲಿಕ್ಕೆ ಅಂತ ಹೇಳ್ಬಿಟ್ಟು. ನಾವು ಯಾವಾಗ ಬಂದರೂ ಕೂಡ ಇಲ್ಲಿ ನಮಗೆ ಏನು ಬೇಕೋ ಅದನ್ನೆಲ್ಲ ನಾನು ಇಲ್ಲಿಂದನೇ ತೆಗೆದುಕೊಂಡು ಹೋಗೋದು. ತೊಗರಿಕಾಳು, ಹೆಸರುಕಾಳು, ತಡನೆಕಾಳು, ತೊಗರಿಕಾಳು ಪ್ರತಿಯೊಂದು ಕೂಡ ಸಿಗುತ್ತೆ. ಇಲ್ಲಿ ತೊಗರಿಕಾಳು ತೊಗೊಳ್ಳೋಣ ಅಂತ ನೋಡಿದೆ, ತೊಗರಿಕಾಳು ಅಷ್ಟಾಗಿ ಬಂದಿರಲಿಲ್ಲ, ಚೆನ್ನಾಗಿರಲಿಲ್ಲ. ಸರಿ ಬೇಡ ಅಂತ ಹೇಳ್ಬಿಟ್ಟು ತಂಗಿಗೆ ಇಲ್ಲೇ ನಾಟಿ ತೊಗರಿಕಾಳಿಗೆ ಹೇಳಿದೆ. ಇವಾಗ ನಮ್ಮ ತೋಟದ ಹತ್ರ ಬಂದಿದ್ದೀನಿ. ಎಲ್ಲರೂ ಕೂಡ ಇಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಎಲ್ಲರ ಕೈಲೂ ಕೂಡ ನಾನು ಮಾತಾಡಿಸ್ತೀನಿ ಹೇಗಿದೆ ಅಂತ ಹೇಳಿ. ಸಿಕ್ಕಾಬಟ್ಟೆ ಬಿಸಿಲಿದೆ ನೋಡಿ. ಎಲ್ಲರೂ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮ ತೋಟದ ಮನೆ. ಬನ್ನಿ ಅವ್ರ ಹತ್ರನೇ ಹೋಗೋಣ ಇವಾಗ. ನನ್ನ ಕೈಯಾರ ನೆಟ್ಟಿರುವ ಈರುಳ್ಳಿ ಮರ ರೀ, ಈರುಳ್ಳಿಕಾಯಿ ನೋಡಿ ಸರಿಯಾಗೈತೆ ಹಣ್ಣು. ಕಿತ್ಕೋಬೇಕು ಒಂದು ಉಪ್ಪಿನಕಾಯಿಗೆ ಇನ್ನೂ ಇದಾವೆ ನೋಡಿ. ಈ ಕಡೆ ಚೆನ್ನಾಗಿಲ್ಲ, ಆ ಕಡೆ ಇರೋ ಚೆನ್ನಾಗಿ, ಇವು ಇನ್ನೂ ಸಣ್ಣ ದಪ್ಪಾಗಿಲ್ಲ. ಈಗ ತಾನೇ ಬಂದು ಏನು ಮಾಡ್ತಿದ್ದೀರಿ? ಎಲ್ಲ ನೋಡ್ಬಿಟ್ಟು ಏನ ನೋಡಿದ್ರಾ? ನಮ್ಮ ಚಾಮುಂಡಮ್ಮನ ಎಲ್ಲರೂ ವಿಡಿಯೋ ಮಾಡಿ ಹಾಕ್ಬಿಡ್ತೀವಿ. ಮಾಡಬಾರ್ದಾ? ಅಯ್ಯೋ ದೃಷ್ಟಿ ಆಯ್ತದಕ್ಕ, ನೀನು ಮಾಡಬಾರ್ದು. ನೀನು ಅವು ಸೈಡ್ಗೆ ಹೋಗವ, ನೀನು ಬೇಡ. ಅಲ್ಲಿ ಮಾತಾಡ್ತ ಯಾರದು? ಶೇಖರಣ. ಏನು ಚಾಮುಂಡಮ್ಮ ಸಮಾಚಾರ? ರಮ್ಮು. ಓ, ನಿಮ್ಗೆ ರಮ್ಮು ಅನ್ನೋದು ಗೊತ್ತಾ? ದೇವ್ರ ಪ್ರಸಾದ ಎಲ್ಲ ಇಟ್ಕೊಬಿಟ್ಟಿದ್ದೀರಾ? ಬ್ಲ್ಯಾಕ್ ಟೀ ತಂದು ಕುಡಿತಾ, ರಮ್ಮು ಅಂತ ಬೇರೆ ಅಂತೀರ. ಬೇಡ ಬೇಡ, ಕುಡಿಯಲ್ಲ. ಬೇಡ ಅಣ್ಣ, ಬೇಡವ. ನಿಮ್ಮನೆದ? ಓ, ಬ್ಲ್ಯಾಕ್ ಟೀ ಯಾಕೆ? ಹಾಲು ಬೇಡ ಅಂತ ಇಲ್ಲ. ನಾನು ಹೋಗಿ ಬರೋಷ್ಟೊತ್ತಿಗೆ ನಾನು ಕುಯ್ತಾವ್ನಿ ವಡೆ ಪಾಯಸ 5 ನಿಮಿಷ ಬಡ್ಗಾಯ್ತು. ಹಾಲನ್ ಮಾತಿಗೆ ಹುಡ್ಗನ್ ಹೊಡೆದ್ ಮಾಡ್ಬಿಟ್ಲು. ಇನ್ನೂ ನೆನಪದೆ ನನಗೆ, ಗೊತ್ತಾ? ಬರಕ್ಕೆ ಹೋಗಿ ಎಷ್ಟೊತ್ತು ಲೇಟ್ ಮಾಡ್ತೀಯ ಅಂತ ಹೊಡೆದ್ ಮಾಡ್ಬಿಟ್ಲು. ನನಗೆ ಹೊಟ್ಟೆ ಹೋಗ್ಬಿಡ್ತು ನಮ್ಮ ಅಮ್ಮನ. ಇಲ್ಲಿದ್ದಾಗೆಲ್ಲ ತೋಟದಲ್ಲಿದ್ದಾಗ ಎಲ್ಲ ಮಾಡ್ಕೊಡ್ತಿದ್ದೆ ಅಮ್ಮ. ಈಗ ಏನು ಮಾಡೋದು? ಈಗ ನಾನು ಇಲ್ಲಿದ್ದೇನ ಇವಾಗ? ಇಲ್ಲ ತಾನೆ, ಇಲ್ಲಿ ಇಲ್ವಲ್ಲ ಈಗ. ಏನೋ ಯಾರು ಯಾವಾಗಲೂ ಇವರು ನಮ್ಮ ಜಮೀನಲ್ಲಿ ಕೆಲಸ ಮಾಡಲಿಕ್ಕೆ ಬರೋರು. ನಾನು ಯಾವಾಗಲೂ ಅವ್ರನ್ನ ನಮ್ಮ ಜಮೀನು ಕೆಲಸ ನಾವು ಆ ಥರ ಇಲ್ಲವೇ ಇಲ್ಲ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತ. ನಾವು ಯಾವಾಗಲೂ ಅವ್ರನ್ನ ನಮ್ಮ ಮನೆಯವ್ರ ಥರನೇ ನಾವು ಯಾವಾಗಲೂ ಫ್ರೆಂಡ್ಲಿ ಆಗಿರ್ತೀವಿ. ನಾವು ಇಲ್ಲಿ ತೋಟ ಇದ್ದು ಇಲ್ಲೇ ಮನೇಲಿ ಮಾಡಿಸ್ಬೇಕಾದ್ರೆ ಅವ್ರಿಗೆ ಏನು ಬೇಕೋ ಅದೆಲ್ಲ ಮಾಡಿಕೊಡ್ತಿದ್ದೆ. ಟೀ, ಕಾಫಿ, ವಡೆ, ಊಟ, ತಿಂಡಿ ಎಲ್ಲ ಕೂಡ ಮಾಡಿಕೊಡ್ತಿದ್ವಿ. ಅದೇ ಪ್ರೀತಿ, ಅದೇ ವಿಶ್ವಾಸ ಈಗಲೂ ಕೂಡ ನಮ್ಮ ಮೇಲೆ ಇಟ್ಟಿದ್ದಾರೆ. ಅವ್ರ ಮಕ್ಕಳ ಥರ ಅಷ್ಟೊಂದು ಪ್ರೀತಿಯಿಂದ ಮಾತಾಡ್ತಾರೆ ನೋಡಿ. ಪ್ರಸಾದ ತಂದಿದ್ರು. ಈಗ ಅವರು ಎಲ್ಲರಿಗೂ ಅಯ್ಯಪ್ಪ ಸ್ವಾಮಿ ಪ್ರಸಾದ ಕೊಟ್ಟರು. ನಾನು ಇಸ್ಕೊಂಡೆ. ನಮ್ಮ ಮನೆಯವ್ರಿಗೂ ಕೊಟ್ಟರು. ನನಗೆ ಇನ್ನೊಂದು ಸ್ವಲ್ಪ ತಗೊಂಬಂತು. ಇಲ್ಲ ನೀವೇ ತಗೊಳ್ಳಿ ಸಾಕು ಅಂತ ಹೇಳಿದೆ. ನನಗಂತೂ ಇವರು, ನಾವು ಇಲ್ಲಿ ಜಮೀನು ತಗೊಂಡು 18 ವರ್ಷ ಆಯಿತು. ಅವಾಗಿಂದ ಇವರು ನಮಗೆ ಪರ್ಮನೆಂಟಾಗಿ ಯಾವಾಗಲೂ ನಮ್ಮ ತೋಟದಲ್ಲಿ ಬಂದು ಕೆಲಸನ ಮಾಡಿಕೊಡ್ತಾರೆ. ನಾವು ಏನು ಇರಲಿ ಇಲ್ಲದೆ ನಾವಾಗಲಿ ಎಲ್ಲ ಕೆಲಸನೂ ಕೂಡ ಬಂದು ಮಾಡಿಕೊಡ್ತಾರೆ. ನೋಡಿ ಹೇಗಿದೆ ಅಂತೇಳಿ ನಮ್ಮ ತೋಟದ ಮನೆ ಎಲ್ಲ ಅರ್ಶಿನ ಎಲ್ಲ ಇವಾಗೆಲ್ಲ ಕಿಲೋ ಟೈಮ್ ಅಲ್ವಾ, ಹಾಗಾಗಿ ಎಲ್ಲ ಸೋಕನ ಕುಯ್ತಾ ಇದ್ದಾರೆ. ನೋಡಿ ಇಲ್ಲಿ ನಮ್ಮ ತೋಟದ ಹತ್ರ ಹೋಗಿದೆ ನೆನ್ನೆ. ಹೇಗಿದೆ? ಇಲ್ಲಪ್ಪ, ನೀನೇನೆಲ್ಲ ಕೇಳ್ತಾ ಇದ್ರು ಬುಜ್ಜಿ. ಇವರೆಲ್ಲ ಇವ್ರು ಬಂದು ನಮ್ಮ ಚಾಮುಂಡಿ ಅಮ್ಮ ಅಂತ ಹೇಳ್ಬಿಟ್ಟು, ಇವ್ರ ಹೆಸರೇ ಚಾಮುಂಡೇಶ್ವರಿ ಅಂತೇಳಿ. ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡಿದ್ರು. ಚಾಮುಂಡೇಶ್ವರಿ ಅಮ್ಮ ಆಗ್ಬೋದು. ಇವರು ನೋಡಿ ಎಲ್ಲ ವಿಡಿಯೋ ಮಾಡಬೇಕು, ನಾನು ಅಂದ್ಕೊಂಡು ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ. ಚಾಮುಂಡಮ್ಮ ನೋಡಿ, ಮಾಡು ಮಾಡು, ಬಾ ಬಾ ವಿಡಿಯೋ ಮಾಡು ಅನ್ನೋದ. ಯೂಟ್ಯೂಬ್ಗೆನೆ, ಯೂಟ್ಯೂಬ್ ಫೇಸ್ಬುಕ್ಕಲ್ಲೆಲ್ಲ ಬರ್ತೀರಾ ನೋಡ್ಕೊಳ್ಳಿ. ಯಾರು? ಬಾಬಣ್ಣನ?
ಬಾಬಣ್ಣ ಮಾಡ್ಕೊಂಡಿತ್ತ ವಿಡಿಯೋ. ಹಾಂ ಆಯಿತು ತೆಗಿತೀರಿ ತೆಂಡೆ ಹಿಡ್ಕೊಳ್ಳಿ ತೆಗೀರಿ. ನಮ್ಮ ನೋಡಪ್ಪ ನಮ್ಮ ಚಾಮುಂಡಿಯಮ್ಮ ರೈತ ಮಹಿಳೆ. ಹಾಂ ರೈತ ಮಹಿಳೆ ಸೂಪರ್ ಚೆನ್ನಾಗಿ ಕಾಣ್ತಿದ್ದೀರಿ, ಚೆನ್ನಾಗಿದ್ದೀರಿ. ಓ ಸೂಪರ್ ಚೆನ್ನಾಗಿ ಕಾಣ್ತಿದ್ದೀರಿ ಇಬ್ರು, ಚೆನ್ನಾಗಿದ್ದೀರಿ. ನೀವು ಯಾವಾಗಲೂ ಇರುತ್ತೆ ಅಮ್ಮ. ಹಾಂ ಪಾಪನ ತೋರ್ತೀನಿ ಆಯಿತು. ಚೆನ್ನಾಗಿ ಕಾಣ್ತಿದ್ದೀರಿ ಕಣಮ್ಮ. ಹೇಳಿ ಏನಾದರೂ. ನಿಮ್ಮಿಷ್ಟ, ನೀವೇ ತಾನೇ ಹೇಳಿದ್ರೆ ನಾನು ವಿಡಿಯೋ ಮಾಡು ಅಂತ. ನಿಮ್ಮ ಇಷ್ಟ ಏನಾದರೂ ಮಾಡಿ. ನಿಗಮಕ್ಕೆ ಸಿಲುಕದ ಅಗಣಿತ ಮಹಿಮನ ಆಡಿಸಿದಳೆ ಸೋದ ಜಗದೋದ. ಓ ಸೂಪರ್ ಅಮ್ಮ. ನಿಮ್ಮ ಹೆಸರು ಹೇಳ್ಬಿಡಿ. ನಮ್ಮ ಪುಟ್ಟಮ್ಮ. ನೋಡಿಯಪ್ಪ ಸಾಂಗ್ ಚೆನ್ನಾಗಿ ಆಡಿದ್ದಾರೆ. ಎಲ್ಲರೂ ಅವ್ರಿಗೆ ಲೈಕ್ ಶೇರ್ ಮಾಡಿಬಿಡಿ. ಓಕೆನಮ್ಮ, ಖುಷಿ ಆಯ್ತಾ? ಹಾಂ ಆಯಿತು. ಬತ್ತೀನಿ ಬಿಡಿ, ಇಲ್ಲೇ ಬತ್ತೀನಿ ಬಿಡಿ ನಂದು ವಾರದಲ್ಲಿ. ಮತ್ತೆ ಇವ್ರು ಬಂದು ನಮ್ಮ ಭದ್ರಮ್ಮ ಚಾಮುಂಡಿಯಮ್ಮ ಅಂತ ಹೇಳಿದ್ನಲ್ಲ ಅವ್ರ ಅಕ್ಕ. ಇವರಂತೂ ನಮಗೆ ನಿಜವಾಗ್ಲೂ ತಾಯಿ ಥರ. ನನಗೆ ನಮ್ಮ ತೋಟಕ್ಕೆ ಕೆಲ್ಸಕ್ಕೆ ಬರೋದಲ್ಲ, ನನಗೆ ಹೆಲ್ತ್ ಸರಿ ಇಲ್ದೋದಾಗೆಲ್ಲ ನಮ್ಮ ಬಟ್ಟೆ ಕೂಡ ಒಕ್ಕೊಟ್ಟಿದ್ದಾರೆ. ಹೇಳ್ಕೋಬೇಕು ಅಂದರೆ ಅವ್ರ ಋಣಗಳನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ಪಾಪ ಬಂದ ತಕ್ಷಣ ನನಗೆ ದೃಷ್ಟಿ ತೆಗೆದ್ರು. ಎಷ್ಟು ದಿನ ಆಯಿತು ನೀನು ನನ್ನನ್ನು ನೋಡ್ಕೊಂಡಿದ್ದೀಯ ಅಂದ್ಕೊಂಡು. ಅವರು ನಾನು ಮಾಡಿರೋದು ಮಾತ್ರ ನೆನ್ಪಿಟ್ಕೊಂಡು ನೀನು ಮಾಡಿದ್ದೀಯ ಅಂತಾರೆ. ನಾನು ಮಾಡಿರೋದು ಏನಿಲ್ಲ ಅವ್ರುಗಳ ಮುಂದೆ. ನಿಜವಾಗ್ಲೂ ಅವ್ರಿಗೆ ನಮ್ಮ ತಾಯಿಗಿಂತ ಜಾಸ್ತಿ ವಯಸ್ಸಾಗಿದೆ. ಒಂದು ಟೈಮಲ್ಲಿ ಅವ್ರು ನಮ್ಮನ್ನು ಹುಷಾರಿಲ್ದಾಗ ಹೆಲ್ತ್ ಸರಿ ಇಲ್ದೋದಾಗೆಲ್ಲ ನನ್ನ ನಿಜವಾಗ್ಲೂ ತಾಯಿ ಸ್ಥಾನದಲ್ಲಿ ನೋಡ್ಕೊಂಡಿದ್ದಾರೆ. ನಾವು ಅದನ್ನೆಲ್ಲ ನೆನೆಸ್ಕೊಳ್ಬೇಕು. ಪಾಪ ವಯಸ್ಸಾಗಿದೆ, ಈಗಲೂ ಕೂಡ ಇವರೆಲ್ಲ ಕೂಲಿ ಮಾಡಿಕೊಂಡು ಜೀವನ ಮಾಡೋವಂಥ ಜನಗಳು. ಅವ್ರನ್ನ ನೋಡಿಬಿಟ್ಟು ನನಗೆ ಸಿಕ್ಕಾಬಟ್ಟೆ ಖುಷಿ ಆಯಿತು. ಫೋಟೋ ತಕ್ಕೊಂಡೆ, ವೀಡಿಯೋ ಮಾಡಿಕೊಂಡೆ. ಮತ್ತು ನನ್ನ ಕೈಲಿ ಏನಾಗುತ್ತೆ ಅದನ್ನು ಅವ್ರಿಗೆ ಮಾಡಿಬಿಟ್ಟು ಬಂದೆ. ಅದನ್ನೆಲ್ಲ ತೋರಿಸ್ಕೊಳ್ಬಾರ್ದು ಅಂತನದೇ ನನ್ನ ಒಂದು ಉದ್ದೇಶ ಅಷ್ಟೇ. ಅವರು ಎಷ್ಟು ಸಂತೋಷ ಪಡ್ತಾಯಿದ್ರು ಅಂದರೆ ಖುಷಿ ಪಡ್ತಾಯಿದ್ರು ನೋಡಿ. ನನಗಿಂತ ಹೆಚ್ಚು ಅವ್ರ ಮುಖದಲ್ಲಿ ಖುಷಿ ನೋಡಿ, ಸಂತೋಷ ನೋಡಿ ಎಷ್ಟೊಂದಿದೆ ಅಂತ. ನಿಜವೂ ಅದನ್ನೆಲ್ಲ ಹೇಳ್ಕೊಂಡು ಅಳ್ತಾಯಿದ್ರು. ನನಗೆ ಬೇಜಾರೈತಿ. ಯಾಕೆ ಅಳ್ತೀಯಮ್ಮ, ನೀನು ಹೊಂಟೋದೆ, ನೀನು ಇಲ್ಲಿರ್ಬೇಕಾದ್ರೆ ನೋಡ್ಕೊಳ್ತಿದ್ದೆ, ಚೆನ್ನಾಗಿ ಬರ್ತಿದ್ದೋ ಹೋಗ್ತಿದ್ದೋ, ನಮ್ಮನ್ನು ಮರ್ತುಬಿಟ್ಟು ನೀನು ಮೈಸೂರಿಗೆ ಹೊಂಟೋಗ್ಬಿಟ್ಟಲ್ಲ, ಯಾಕೆ ನಮ್ಮನ್ನೆಲ್ಲ ಮರ್ತುಬಿಟ್ಟ ಅಂದ್ಕೊಂಡು. ಅಯ್ಯೋ ಅದು ನಿಜ. ಅವ್ರ ಕೈ ಮುಗಿದೆಲ್ಲ ನೋಡಿದ್ರೆ ನನಗೆ ಬೇಜಾರಾಗುತ್ತೆ. ಯಾಕೆಂದರೆ ಅವ್ರುಗಳಿಗೆ ನಾವು ಕೈ ಮುಗಿಬೇಕು, ಕಾಲು ಬೀಳಬೇಕು. ಅಷ್ಟು ವಯಸ್ಸಾಗಿದೆ. ನಾವು ಮಾಡೋದನ್ನೆಲ್ಲ ನೆನೆಸ್ಕೊಂಡು ಅದನ್ನ ಒಂದು ಪ್ರೀತಿಯಿಂದ ಮಾತಾಡ್ತಾರಲ್ಲ, ಅದು ನಿಜವಾಗ್ಲೂ ಖುಷಿ. ಎಷ್ಟೋ ಜನ ಮಾಡಿಸ್ಕೊಳ್ತಾರೆ, ಅಲ್ಲಿ ಮರ್ತು ಬಿಡ್ತಾರೆ. ಅವರು ಒಂದು ಸಣ್ಣ ಸಣ್ಣದನ್ನು ಕೂಡ ನೆನಪಿಟ್ಕೊಂಡಿರ್ತಾರಲ್ಲ, ಅದೇ ಒಂದು ಖುಷಿ. ನನ್ನನ್ನು ವೀಡಿಯೋ ಮಾಡ್ಕೊಳ್ತಿದ್ದೀಯಾ, ನನ್ನನ್ನು ಯೂಟ್ಯೂಬ್ಗೆ ಹಾಕ್ತೀಯಾ, ನಾನು ಇಲ್ಲಾಂದ್ರೆ ಇರುತ್ತಾ ಅಂತೆಲ್ಲ ಕೇಳ್ಕೊಳ್ತಾಯಿದ್ರು. ಖಂಡಿತವಾಗ್ಲೂ ನೀನು ಯೂಟ್ಯೂಬ್ಗೆ ಹಾಕ್ತೀನಿ, ಯಾಕೆಂದರೆ ಹಾಕ್ಬಾರ್ದಾ ಅಂತ ಕೇಳಿದೆ. ಹಾಕು ನೀನು ನನ್ನನ್ನು ವೀಡಿಯೋ ಮಾಡ್ತಿದ್ದೆ ಅಂತ ನನಗೆ ಗೊತ್ತಿತ್ತಿಲ್ಲ ಅಂದ್ಕೊಂಡು. ನೋಡಿ ಎಷ್ಟು ಸಂತೋಷ ನೋಡಿ, ಎಷ್ಟು ಖುಷಿ ನೋಡಿ. ವಯಸ್ಸಾದ ಜೀವ ಪಾಪ. ಇವ್ರಿಗೆ ಹೆಣ್ಮಕ್ಳಿಲ್ಲ, ಒಬ್ಬ ಮಗ ಇದ್ದಾರೆ ಅಷ್ಟೇ. ಅವ್ರ ತಾಯಿ ಕೂಡ ತೀರ್ಕೊಂಡ್ರು. ಇವ್ರಿಗೆ ಈ ಅಜ್ಜಿಗೆ ಇಲ್ಲಿವರೆಗೂ ತಾಯಿ ಇದ್ದರು, ಇವಾಗ ಕೂಡ ತೀರ್ಕೊಂಡಿರೋದು ಇವ್ರಿಗೆ. ನಾನು ನಿಜವಲ್ಲೂ ಇವರೆಲ್ಲರ ಜೊತೆ ಇವತ್ತು ಮಾತಾಡಿದ್ರು. ನನಗೆ ಎಷ್ಟು ಏನು ಕೊಟ್ಟರು ಕೂಡ ಇಷ್ಟು ಸಂತೋಷ ಆಗ್ತಿರಲಿಲ್ಲ. ಇವತ್ತು ನನಗಾದಂಥ ಸಂತೋಷ, ನನಗಾದಷ್ಟು ಖುಷಿಗಳು. ಯಾಕೆ ಅಂದರೆ ಅವರು ಕೂಲಿ ಮಾಡಿಕೊಂಡೇ ಜೀವನ ಮಾಡ್ಬೋದು. ಅಂದರೆ ಅವ್ರು ತೋರಿಸೋಂಥ ಪ್ರೀತಿನ ನನಗೆ ಯಾರೂ ತೋರಿಸೋದಿಲ್ಲ. ಅವರೇ ನನಗೆ ಅಕ್ಕ, ತಂಗಿ, ತಾಯಿ ಸ್ಥಾನನ ತುಂಬಿರೋಂಥವ್ರು. ಅವರೆಲ್ಲರೂ ನಾನು ತುಂಬ ಲವ್ ಮಾಡ್ತೀನಿ ಇವರೆಲ್ಲರೂ. ಅಷ್ಟು ನನಗೆ ಇಷ್ಟ ಇವ್ರುಗಳು ಕಂಡ್ರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ರೋಡಲ್ಲಿ ನಿಂತ್ಕೊಂಡು ಪಾಪ ಅವ್ರನ್ನ ಮಾತಾಡಿಸ್ಕೊಂಡು ನೋಡಿಕೊಂಡು ಬಂದ್ವಿ ನಾವು. ದೊಡ್ಡವರ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲಿರಬೇಕು. ಬನ್ನಿ ಇವಾಗ ಭತ್ತ ತರಕ್ಕೆ ಹೋಗೋಣ. ನಾನಿಲ್ಲಿ ಇವಾಗ ಭತ್ತ ತಗೊಳ್ಳೋಣ ಅಂತ ಬಂದ್ವಿ. ಮೊದಲೇ ಇಲ್ಲಿ ಭತ್ತನ ಕಣದಲ್ಲಿ ನಮ್ಮ ಅಕ್ಕ ತೂರ್ತಾ ಇದ್ರಲ್ವ, ಅಲ್ಲೇ ಕೇಳ್ಕೊಂಡು ಹೋಗಿದ್ವಿ. ಸರಿ ಕೊಡ್ತೀವಿ ಅಂದ್ರಲ್ಲ ಅಂತ ಹೇಳ್ಬಿಟ್ಟು ಭತ್ತ ಎಲ್ಲ ತುಂಬಿಟ್ಟಿದ್ರು ಚೀಲಕ್ಕೆ. ಎಷ್ಟು ಬೇಕೋ ಅಷ್ಟು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ತೂಕ ಹಾಕ್ಸ್ಕೊತಾಯಿದ್ದೀನಿ. ಇಲ್ಲೇ ಎಲ್ಲ ಭತ್ತ ಎಲ್ಲ ಇಲ್ಲಾದರೆ ಚೆನ್ನಾಗಿ ತೂರಿರ್ತಾರೆ. ಮಿಲ್ಗಳಲ್ಲೆಲ್ಲ ಚೆನ್ನಾಗಿ ತೂರಿರಲಿ, ಹೆಂಗಿರುತ್ತೆ ತಗೊಂಡೋಗ್ತಾರೆ. ಇಲ್ಲೇ ತಗೊಳ್ತು ನಮ್ಗೆ ಗೊತ್ತಿರೋರ ಹತ್ರ ಅಂತಂದರೆ ತಗೋಬೋದಲ್ವ, ಚೆನ್ನಾಗಿರುತ್ತೆ ಭತ್ತ ಎಲ್ಲ ಅಂತ ಹೇಳ್ಬಿಟ್ಟು ಇಲ್ಲೇ ತಗೊಂಡ್ವಿ ಕಣದಲ್ಲೇ. ಇಲ್ಲೂ ಅಷ್ಟೇ ನಮ್ಮ ಪುಟ್ಟಗೌರಮ್ಮ ಇವರೆಲ್ಲರೂ ಕೂಡ ಕುರಿ ಮೇಯಿಸ್ತಾಯಿದ್ರು. ಅವ್ರ ಜೊತೆ ಎಲ್ಲ ಮಾತಾಡಿಸ್ಕೊಂಡು ಇವತ್ತೊಂಥರ ಮೆಮೊರಿ ಅಂತಲೇ ಹೇಳ್ಕೊಬೇಕು. ಎಲ್ಲರ ಜೊತೆ ಮಾತಾಡ್ಕೊಂಡು ಖುಷಿಯಿಂದ ನೋಡಿ ಇಷ್ಟು ಜನ ಎಲ್ಲ ಬಂದಿದ್ದಾರೆ. ಎಲ್ಲರ ಜೊತೆ ಮಾತಾಡಿಕೊಂಡು
ಅದಕ್ಕೆ ಕಣ್ಣು ಸಿಕ್ಕಾಬಿಟ್ಟೆ ನೋವು ಆಯ್ತಲ್ಲ ಈಗ. ಕಣ್ಣೆಲ್ಲ ಅರಿತಾವ, ಮೊಕ್ಕಲ ಊದ್ಕೊಂಡಾಗದಲ್ಲ. ಮಕ್ಕನು ಊದ್ಕೊಂಡದೆ ಈಗ ಚೆನ್ನಾಗಿರೋ ಕಣ್ಣು ಚಿಕ್ಕದಾಗೋಯ್ತು. ಯಾವ್ದಣ್ಣ ಇದ್ರ ಹೆಸ್ರೇನು? ತೀರ್ಥಳಿ. ಸೊಸಿ ಸಿಕ್ಕವ ಅವು ನಾಟಿನ ಕಿರ್ತಳಿ ಇದು ನಾಟಿ. ಇದು ನೋಡಿ ಎರಡರಲ್ಲಿ ಏನು ವ್ಯತ್ಯಾಸ ಅದ್ದಣ? ಸ್ವಲ್ಪ ಇದು ಸಿಪ್ಪೆ ಸುಲಭ, ಇದು ಉಳ್ಳಿ ಎಲೆ ತರ ಅದೇ ದಪ್ಪಗ ಒಳಗಡೆ ಅದು ಮಂದ. ನಾವು ಅಡಿಕೆ ಗಿಡ ನೆಡಬೇಕು ಅಂದ್ಕೊಂಡಿದ್ವಲ್ಲ, ನಮ್ಮ ಅಣ್ಣನ ಹತ್ರ ಕೇಳ್ತಾ ಇದ್ದೆ, ಅವ್ರು ತಂದು ತೋರಿಸಿದ್ರು. ಇಲ್ಲೇ ಪಕ್ಕದಲ್ಲಿ ಹಾಕಿದ್ರಲ್ಲ, ನಾವು ಹಾಕಿರೋದು ತೀರ್ಥಹಳ್ಳಿ ಅಂತ ಹೇಳ್ಬಿಟ್ಟು. ಮತ್ತು ಇನ್ನೂ ಭತ್ತ ಕೊಯ್ಯೋಂಥದ್ದಿದೆ. ತುಂಬ ಜನ ಕೇಳ್ತಾರೆ, ಇವರೇ ನಮ್ಮ ಅಣ್ಣ ಅಂತ ಹೇಳ್ದಲ್ಲ, ತುಂಬ ಜನ ಕೇಳ್ತಾರೆ ಏನು ಭತ್ತ ಎಲ್ಲ ಮಿಲ್ಲಲ್ಲಿ ಮಿಷಿನಲ್ಲಿ ಕೊಯ್ಯಲ್ವ ಅಂತ. ಇಲ್ಲ, ನಮ್ಮ ಕಡೆ ಎಲ್ಲ ಇಲ್ಲಿ ಇನ್ನೂ ಕೈಯಲ್ಲೇ ಕೂದು ಬಡಿದು ತೂರೋ ಅಂಥದ್ದು. ಇವಾಗ ಭತ್ತ ಎಲ್ಲ ಹಾಕ್ಸ್ಕೊಂಡು ಟ್ಯಾಕ್ಟ್ರಲ್ಲಿ ತಗೊಂಡು ಹೋಗ್ತಾ ಇದ್ದೀವಿ. ನಾವು ಇಲ್ಲೇ ನಮ್ಮ ಊರಲ್ಲಿರೋ ನಮ್ಮ ಶಿವಾಜಿನಗರದಲ್ಲಿರೋ ಮನೆಗೇ ಭತ್ತ ಹಾಕ್ಬಿಟ್ಟು ಹೋಗ್ತೀವಿ. ಅಲ್ಲಿ ಮೈಸೂರು ಮನೆಗೆ ತಗೊಂಡು ಹೋಗೋಕ್ಕಾಗಲ್ಲ, ಯಾಕೆಂದರೆ ಇಲ್ಲೇ ಬಂದರೆ ನಾವು ಎಷ್ಟು ಬೇಕಷ್ಟು ಮಿಲ್ ಮಾಡಿಸ್ಕೊಂಡು ಮತ್ತೆ ನಾವು ಮನೆಗೆ ತಗೊಂಡು ಹೋಗ್ಬೋದು. ಇಲ್ಲ ಅಂತಂದರೆ ಯಾತಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲ ತಗೊಂಡೋಗಿ ಗಲೀಜು ಮಾಡ್ಕೊಳಕ್ಕಾಗಲ್ಲಲ್ವ. ಇಲ್ಲಿ ನೋಡಿ ನೀರೇ ಇಲ್ಲ, ಇಲ್ಲಿ ಕಾಲುವೆಲೆಲ್ಲ ಇವಾಗ ನೀರು ನಿಲ್ಲಿಸ್ಬಿಟ್ಟಿದ್ದಾರೆ. ತುಂಬ ಜನ ಕೇಳ್ತಾರೆ ಯಾವ ಊರು ಅಂತೇಳಿ. ಇದು ಶಿವಾಜಿನಗರ ಅಂತೇಳಿ, ಗದ್ಗೆ ಹತ್ರ, ಹುಣಸೂರ್ಗೂ ಹತ್ರ, ಈ ಕಡೆಯಿಂದ ಗದ್ಗೆ ಕೂಡ ಹತ್ರ. ನಮ್ಮದು ಒಂದು ಚಿಕ್ಕ ಹಳ್ಳಿ, ಚಿಕ್ಕ ಊರಾದರೂ ಕೂಡ ತುಂಬ ಎಲ್ಲ ವ್ಯವಸಾಯನೇ ಮಾಡೋಂಥ ಜಾಗ. ನೋಡಲಿಕ್ಕೆ ಭಾಳ ಸುಂದರವಾದಂಥ ಜಾಗ ನಮ್ಮ ಊರು. ತುಂಬ ಚೆನ್ನಾಗಿದೆ. ಸುತ್ತಮುತ್ತ ಬರೀ ತೋಟ, ಗದ್ದೆ, ನೀರಾವರಿ ಮತ್ತು ತೆಂಗು, ಅಡಿಕೆ. ನೋಡಲಿಕ್ಕೆ ನಮ್ಮ ಊರು ತುಂಬ ಸುಂದರವಾಗಿದೆ. ಹಳ್ಳಿ ಆದರೂ ಕೂಡ ಒಳ್ಳೆಯ ಜನ ಅಂತಲೇ ಹೇಳ್ಕೊಬೋದು. ಈಗ ನಮ್ಮ ಮನೆ ಹತ್ರ ಬಂದು ಇದೆ ನೋಡಿ ನಮ್ಮ ಊರಲ್ಲಿರುವಂಥ ಮನೆ. ಇಲ್ಲಿಗೆ ಭತ್ತನ ಈ ಮನೆಗೇ ಹಾಕ್ಸ್ಬಿಟ್ಟು ಹೋಗೋಂಥದ್ದು ನಾವೆಲ್ಲನೂ. ನಾವು ಹುಟ್ಟಿ ಬೆಳೆದಿದ್ದು ಎಲ್ಲ ಮೈಸೂರೇ ಆಗ್ಬೋದು. ನಾನು ಮದುವೆ ಆಗಿದ್ದು ಕೂಡ ಮೈಸೂರೇ ಆಗ್ಬೋದು. ಸ್ವಲ್ಪ ವರ್ಷ ಹೋಗಿ ನಾವಲ್ಲಿ ತೋಟ ತಗೊಂಡು ನಾವಲ್ಲೇ ಹೆಚ್ಚು ಕಡಿಮೆ ಅಂದ್ರೆ ಒಂದು 17 ವರ್ಷ ನಾವು ಅಲ್ಲೇ ಜೀವನ ಮಾಡಿರುವಂಥ ಜಾಗದಿಂದ ಆಗಿರೋದ್ರಿಂದ ನಮ್ಗೆ ಅಷ್ಟು ಜನಗಳು ಸಿಕ್ಕಾಬಟ್ಟೆ. ಎಲ್ಲ ಜನಗಳು ಕೂಡ ನಮಗೆ ತುಂಬ ಪರಿಚಯ ಇದೆ, ತುಂಬ ಖುಷಿ ಇದೆ. ಅವ್ರ ಜೊತೆ ಮಾತಾಡೋದಾಗ್ಬೋದು, ಅಲ್ಲಿ ಹೋಗೋದಾಗ್ಬೋದು, ಒಂಥರ ಅವ್ರ ಜೊತೆ ಮಿಂಗಲಾಗಿ ಮಾತಾಡೋದಾಗ್ಬೋದಲ್ಲ, ತುಂಬ ಒಂಥರ ಏನೋ ಖುಷಿ. ಭತ್ತ ಎಲ್ಲ ಹೊತ್ಕೊಂಡೋಗಿ ಒಳಗಡೆ ಹಾಕ್ತಾ ಇದ್ದಾರೆ ನಮ್ಮ ರವಿ, ನಮ್ಮ ಮನೆಯವರು ಎಲ್ಲರೂ ಕೂಡ. ನಮ್ಮ ಮನೆಯವರು ಮೂಟೆ ಹೊತ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಇಲ್ಲೇ ಹಾಕ್ಬಿಡೋಣ ಅಂತ. ಸರಿಯಾಗೈತೆ ಬಿಡು. ಇದೊಂದು ಮೇಕೆ ಹಾಕ್ಬಿಡಿ, ಇದರ ಮೇಕೆ ಹಾಕ್ಬಿಡಿ ಸೈಡ್ಗೆ. ಇಷ್ಟೇ, ಎಲ್ಲ ಇಲ್ಲೇ ಇರುತ್ತೆ. ನಮಗೇನು ವರ್ಷದ ಮೇಲೆ ಬರ್ತಿದೆ ಭತ್ತ, ಬೇಜಾನಾಯಿತು. ಹಾಗೆಯೇ ಇಲ್ಲಿ ನಮ್ಮ ಅಕ್ಕನ ಮಾತಾಡಿಸ್ಕೊಂಡು ಹಾಗೆಯೇ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಓಕೆ ಬಾಯ್. ನನ್ನ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.